ಹಾಯ್ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ RM500,000. ಇವಾಗ ನಾವು ಎಲ್ಲಿದ್ದೀವಿ? ಯು ಪಿಯಲ್ಲಿ ನೆನ್ನೆ ರಾತ್ರಿ ನಾವು 1:15ಗೆ ಬಂದ್ವಿ. ನೆನ್ನೆ ನಾವು ಎಷ್ಟು ಹೊಡೆದ್ವಿ ಗೊತ್ತಾ? ಸೈಕಲ್ಲು 215 ಕಿಲೋಮೀಟ್ರು ಪ್ರವಾಸ ಮಾಡಿ ಒಬ್ಬರ ಮನೆಗೆ ಬಂದಿದ್ವಿ. ಅವರು ನಮ್ಮನ್ನು ಒಂದು ಲ್ಯಾಂಡ್ ಕರ್ಕೊಂಬಂದರು ಅವ್ರ ಗದ್ದೆಯಲ್ಲಿ. ತುಂಬ ಚೆನ್ನಾಗಿದೆ. ಅವರು ಡಾಕ್ಟರ್ ಅಭಿಷೇಕ್. ಬನ್ನಿ ಮಾತಾಡೋಣಂತೆ ಅವ್ರ ಜೊತೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಹರ ಹರ್ ಮಹಾದೇವ್. ಹರ ಹರ್ ಮಹಾದೇವ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾನು ಡಾಕ್ಟರ್ ಅಭಿಷೇಕ್. ನಾನು ಕನ್ನಡಲ್ಲಿ 10 ವರ್ಷದಿಂದ ಕೆಲಸ ಮಾಡಿದ್ರ ಸೆಂಟ್ ಜಾನ್ಸ್ ಅಲ್ಲಿ. ಆಮೇಲೆ ನನ್ನ ಮನೆಯಲ್ಲಿ ಬರ್ತಾ ಇದೆ. ಇಲ್ಲೇ ನಾನು ಆಯುರ್ವೇದಿಕ್ ಕ್ಲಿನಿಕ್ ಓಪನ್ ಮಾಡ್ತಾ ಇದ್ದೀನಿ. ನನ್ನ ಲ್ಯಾಂಡ್ ಅಲ್ಲಿ ಸ್ವಲ್ಪ ಕೆಲಸಕ್ಕೆ ಪಂಚಕರ್ಮ ಸೆಂಟರ್ ಮಾಡ್ತಾ ಇದ್ದೀನಿ 1 ವರ್ಷದಿಂದ. ಪಂಚಕರ್ಮ ಸೆಂಟರ್ ರಿಸರ್ಚ್ ಜಾಸ್ತಿ ಆಯ್ತಾ ಇದು ಆಯುರ್ವೇದಿಕ್ ಮೆಡಿಸನ್ ಕೊಡ್ತಾ ಇದ್ದೀನಿ ಅಲ್ಲೇ. ನನ್ನ ಲ್ಯಾಂಡ್ ಇದು ಫುಲ್ ನನ್ನ ಕೆಲಸ ಜಾಸ್ತಿ ಆಯ್ತಾ. ಆಮೇಲೆ ಇದು ಫುಲ್ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಅಣ್ಣ. ನೀವು ಎಲ್ಲಿದ್ರೆ ಬರ್ತಾ ಇದೆ? ನಾನು ಬೀದರಿಂದ 12 ಜ್ಯೋತಿರ್ಲಿಂಗ ಚಾರ್ಧಾಮ್ ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹೌದಾ? ಸರಿ. ನನ್ನ ಫ್ರೆಂಡ್ ಅಜಯ್ ಅಲ್ಲೇ ಜೊತೆಗೆ ನನ್ನ ಇದು ವಿಕಾಶ್, ಪ್ರದೀಪ್ ಮತ್ತೆ ವಿಕಾಶ್ ಬರ್ತಾ ಇದೆ. ರಾತ್ರಿಯಿಂದ 1:15ಗೆ ಬರ್ತಾ ಇದೆ. ನಾನು ಊಟ ಮಾಡಿದ್ರ ಮತ್ತೆ ಮಲ್ಕೊಂಡ್ಯ. ಬೆಳಗ್ಗೆಯಿಂದ ಸ್ವಲ್ಪ ಇದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ನಿ. ಆಮೇಲೆ ನಾನು ಇದು ಲ್ಯಾಂಡಲ್ಲಿ ಹೋಗಿದ್ದಾರ. ನನ್ನ ವಿಲೇಜ್ ಇದೆ ಫುಲ್ ವಿಲೇಜ್ಗೆ ಕರ್ಕೊಂಬಂದ್ರೆ. ಇದು ಕ್ಲೈಮೇಟ್ ಎಷ್ಟು ಸಕ್ಕದಾಗಿದೆ. ಹೌದಾ? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಬಹಳ ಖುಷಿ ಆಯ್ತಪ್ಪ. ಈ ಊರ ಹೆಸರು ಗೊತ್ತಾಗಿಲ್ಲ ನನಗೆ. ಈ ಊರ ಹೆಸರು? ನನ್ನ ಊರ ಮೇನ್ಪುರಿ ಇದೆ, ಉತ್ತರ ಪ್ರದೇಶ. ಮೈನ್ಪುರಿ, ಉತ್ತರ ಪ್ರದೇಶ. ಸರಿ, ಓಕೆ. ನೋಡಿ, ಅವ್ರಿಗೆ ಸ್ವಲ್ಪ ಕನ್ನಡ ಸ್ವಲ್ಪ ಬರುತ್ತೆ. ಅವರು ಅಷ್ಟರಲ್ಲೇ ನನಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ನೋಡಿ, ನಮ್ಮ ಕರ್ನಾಟಕದಲ್ಲಿ ಏನೋ UPನೋ ಬಿಹಾರೋ ಈ ಬೇರೆ ಕಡೆಯಿಂದ ಬಂದು ಏನು ಮಾಡ್ತಾರೆ ಅಂದರೆ ಅವ್ರು ಅಲ್ಲಿನ ಭಾಷೆಯನ್ನು ಕಲಿಯಲ್ಲ. 10 ವರ್ಷ ಆಗಲಿ 15 ವರ್ಷ ಆಗಲಿ 6 ವರ್ಷ ಆಗಲಿ ಅವರು 10 ವರ್ಷ ಇದ್ದರು, ಡಾಕ್ಟ್ರಿಂಗ್ ಮಾಡಿದರು. ಅವರು ಇವಾಗ ಅವರ ಒಂದು ಫಾರ್ಮಸಿ ಇದೆ. ಆ ಫಾರ್ಮಸಿ ಕರ್ಕೊಂಡೋಗ್ತೀನಿ. ಇದ್ರೊಳಗಡೆ ನೋಡಿ ಅವರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರು. ಸ್ವಲ್ಪನೇ ಮಾತಾಡಿದ್ರು, ಆದರೆ ಚೆನ್ನಾಗಿ ಮಾತಾಡಿದ್ರು. ನೋಡಿ, ನೀವು ಆದಷ್ಟು ಸ್ವಲ್ಪ ಕನ್ನಡ ಕಲಿಸಿ, ಅಲ್ಲಿನ ಲ್ಯಾಂಗ್ವೇಜನ್ನು ಕಲಿಸಿ. ನೀವು ಇವಾಗ UPಗೆ ಬಂದರೆ UPಯಲ್ಲಿ ನಾವು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಹಿಂದಿ ಕಲಿತಾ ಇದ್ದೀನಿ. ಬನ್ನಿ ಮತ್ತು ಅವರ ಫಾರ್ಮಸಿ ನೋಡಿಕೊಂಡು ಅವರ ಗದ್ದೆಯನ್ನು ನೋಡ್ಕೊಳ್ಳಿ ಒಂದು ಸಲ. ನೋಡಿ, ಊರಿನ ಒಂದು ಪ್ರಕೃತಿ ನಿಮ್ಮೆಲ್ಲ ತೋರಿಸ್ಬೇಕು ಅಂತ ಇದ್ದೆ. ನೋಡಿ, ಮಕ್ಕಳೆಲ್ಲ ನೀರನ್ನ ತುಂಬ್ಕೋತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಚೋಟು ನೋಡಿ, ಇವ್ರ ಮಕ್ಕಳೆಲ್ಲ ತುಂಬ. ನೋಡಿ, ಈ ಹುಡುಗಿ ನೋಡಿ, ಆಲದ ಮರ ನೋಡಿ, ಆಲದ ಮರ ಇಷ್ಟು ಸಾಕಾಗಿದೆ. ಕ್ಯಾಮ್ರಾ ಇದೆ ಬಾಬು. ನೋಡಿ, ಚೋಟು ಹಾಗಿರಬೇಕು ನೋಡಿ. ಯಾವ ಥರ ಒಂದು ವಾತಾವರಣ ಇದೆ, ಸೂಪರ್ ಆದ ಒಂದು ವಾತಾವರಣ. ಇಲ್ಲಿಂದ ಒಂದು ಕಟ್ಲು ತಗೋಣ. ನೋಡ್ರಿ, ಒಂದು ನೋಡ್ರಿ, ಈಗ ಮೊನ್ನೆ ರಾತ್ರಿ ಬಂದು ಇವಾಗ ನನ್ನ ಮನೇಲಿ ಇದ್ವಿ. ನಮ್ಮ ಸೈಕಲ್ಗಳು ಇಲ್ಲೇ ಇದ್ದಾವೆ. ಮತ್ತು 15 ಕಿಲೋಮೀಟ್ರು ಅಣ್ಣ ಬಂದಿದ್ದರು ಈ ಗಾಡಿ ತಗೊಂಡು. ಈ ಗಾಡಿ ನೋಡಿ ಯಾವ ನಂಬರ್ ಇದೆ ಗಾಡಿದ್ದು ಅಂತಂದರೆ K59H7074. ನೋಡಿ ಯಾವ ಗಾಡಿ ನಂಬರು ಅಂತ ಗೊತ್ತಾಯ್ತಾ? ಇದು ಯಾವ ಊರ್ದು ಅಂತ ಕಮೆಂಟ್ ಮಾಡಿ. ಹಾಗೆ ಅವ್ರದ್ದೊಂದು ಚಿಕ್ಕದಾದ ಒಂದು ಏನು ಹೋಮ್ ಹೆಲ್ತ್ ಕೇರ್ ಅಂತ ಒಂದು ಮೆಡಿಕಲ್ ಮತ್ತು
ಅವ್ರ ಜೊತೆ ಮಾತಾಡುವಂತೆ ಬನ್ನಿ. ನಮಸ್ಕಾರ. ನಮಸ್ಕಾರ. ಇವಾಗ ನೀವು ಗದ್ದೆ ತೋರಿಸ್ತೀರಿ, ಇವಾಗ ನಿಮ್ಮ ಒಂದು ಕ್ಲಿನಿಕ್ ತೋರಿಸಿ ಹೇಳಿ. मैं डॉक्टर अभिषेक दुबे, जो कि बेंगलोर में रह के प्रैक्टिस किया. मेरा स्टडी पीरियड तभी बेंगलोर में रहा. मैं डॉक्टर अभिषेक दुबे, मैं जो कि बेंगलोर में प्रैक्टिस किया 10 इयर्स सेंट जॉन्स मेडिकल कॉलेज बेंगलोर कोरबंगला. उसके बाद मैं यहाँ आने के बाद अपना प्रैक्टिस चालू किया. मैं जनरल फिजिशियन प्रैक्टिशनर जो आयुर्वेद से भी इलाज कर रहा हूँ और लोगों को जागरूक कर रहा हूँ कि आप अपने हेल्थ के प्रति सचेत रहें, अच्छे से रहें. चना ಊಟ ಮಾಡೋ ಕ್ಷಣ ಮಾತ್ರ ತಿನ್ನಬೇಕು, ಅಲ್ಲೇ ಕಷ್ಟ ಆಗಲ್ಲ. ಸರಿ, ನಮ್ಮ ಫ್ರೆಂಡ್ ಪ್ರದೀಪ್ ನಮ್ಮ ಮನೆಯಲ್ಲಿ ಬರ್ತಾ ಇದೆ. ನನಗೆ ಭಾಳ ಖುಷಿ ಆಯ್ತಾ. ತುಂಬ ತುಂಬ ಧನ್ಯವಾದ महादेवगढ़ ಇದು महादेव का बहुत बहुत धन्यवाद करते हैं कि प्रदीप भाई मेरे घर आया. बहुत अच्छा लगा हमको. हर हर महादेव, घर घर महादेव. जय श्री राम, जय भारत, जय श्री राम, जय हिंदू राष्ट्र.